ಮೇಡಮ್ ನಮ್ಮ ಲೋಗೋ ಕಾಣಿಸ್ತಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ನಾಡ ಹಬ್ಬ ಓಕೆ. ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಒಂಚೂರು ಲೋನ್ 18 ಡೌನ್ ಮಾಡಿ. ಶ್ರೀ ಪರಭಾವನಾ ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ನಾಡ ಹಬ್ಬ ಮೈಸೂರು ದಸರಾ ಆಚರಣೆ ಮಾಡ್ತಾ ಇದೆ. ನಾಡ ಹಬ್ಬ ಮಾಡೋದು ಯಾಕೆ ಅಂತಂದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಾವು ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿ ಇಟ್ಟು ಪೂಜೆ ಮಾಡುವಂತಹ ತಾಯಿ ಚಾಮುಂಡೇಶ್ವರನ ಮೆರೆಸುವಂತಹ ಪೂಜೆ ಮೈಸೂರು ದಸರಾ. ವಿಶೇಷವಾಗಿ ನಾವು ಏನೆಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಪ್ರತ್ಯಕ್ಷ ಗಣಪತಿ ಆಗುವಂತಹ ಆನೆಗಳನ್ನೇ ಮೈಸೂರಿಗೆ ನಾವು ಕರ್ಕೊಂಡ್ಬರ್ತಾ ಇದ್ದೀವಿ. ಹಾಗೆ ಆನೆಗಳನ್ನ ಕರ್ಕೊಂಡ್ಬಂದು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಆನೆಗಳನ್ನ ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೊದಲು ನಮ್ಮ ಮನೆಗೆ ಬಂದವರಿಗೆ ಕಾಲಿಗೆ ನೀರು ಕೊಡ್ತೀವಿ. ಹಾಗೆ ಆನೆಗಳನ್ನ ಕಾಲುಗಳೆಲ್ಲ ತೊಳೆದು ಆನೆಗಳಿಗೆ ಗಂಗಾ ತೀರ್ಥನ ಪ್ರೋಕ್ಷಣೆ ಮಾಡಿ ಹಾಗೆ ಆನೆಗಳಿಗೆ ಕಾಲಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ವಿಭೂತಿ, ಭಸ್ಮ ಮಾಡಿ ನಾನಾ ವಿಧವಾದಂತಹ ಪತ್ರಗಳು, ಬಿಲ್ವಪತ್ರೆ, ಗಂಧಪತ್ರೆ, ಕಾಡಿದಂತಹ ಬೆಳೆದಂತಹ ಪತ್ರೆಗಳು ಅದನ್ನೆಲ್ಲ ಕಿತ್ಕೊಂಡು ವಿಶೇಷವಾಗಿ ಪತ್ರೆ ಪೂಜೆ ಮಾಡ್ತೀವಿ. ಗಣಪತಿ ಅರ್ಚನೆ ಮಾಡ್ತೀವಿ. ಹಾಗೆ ಗಣಪತಿಗೆ ಇಷ್ಟವಾದಂತಹ ತಿಂಡಿಗಳು ಮಹಾ ನೈವೇದ್ಯ ಹೇಳಬೇಕು. ಆನೆ ಹೊಟ್ಟೆ ತುಂಬಿಸಕ್ಕಂತೂ ಆಗೋದಿಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು. ಹಾಗೆ ನಾನಾ ಥರವಾದ ಒಂದು 21 ಥರ ತಿಂಡಿಗಳನ್ನ ಇಟ್ಟು ಪೂಜೆ ಮಾಡಿ ಆನೆಗಳಿಗೆ ತಿನ್ನಿಸ್ತೀವಿ. ಎಲ್ಲ ಥರ ಹಣ್ಣುಗಳನ್ನ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿ ಆನೆಗಳಿಗೆ ದೃಷ್ಟಿ ತೆಗೆದು ನಿಂಬೆಹಣ್ಣನ್ನ ತುಳಸಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ವನದೇವತನ ಪ್ರಾರ್ಥನೆ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಈ ದಿವಸ ತುಂಬ ಖುಷಿ ತಂದಿರೋದು ಅಂದರೆ ನಮ್ಮ ಅಭಿಮನ್ಯು ಮತ್ತೆ ವಾಪಸ್ ಬಂದೆ ಆನೆ. ಅದು ತುಂಬ ಖುಷಿ ಆಗ್ತಿದೆ. ಹಾಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅದು ಕಾನೂನಿಗೆ ಎಲ್ಲರೂ ಸಹ ತಲೆ ಬರಬೇಕು. ಹಾಗೆ ವಿಶೇಷವಾಗಿ ಈಗ ಆನೆ ಏನೇನು ಬರುತ್ತೆ ಅವನಿಗೆ ಪುಷ್ಪವೃಷ್ಟಿ ಮಾಡಿಕೊಂಡು ಅವನ್ನ ಕರ್ಕೊಂಡ್ಬರ್ತೀವಿ. ಅವನಲ್ಲಿ ಪುಷ್ಪವೃಷ್ಟಿ ವಿಶೇಷವಾಗಿ ಅವನಿಗೆ ಬೀಳ್ಕೊಡುಗೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿಯಿಂದ ಎಲ್ಲರೂ ಸಹ ಎಲ್ಲ ಜನಗಳ ಸೇರಿ ವಿಶೇಷವಾಗಿ ಹೂವನ್ನ ಹಚ್ಕೊಂಡು ಅವನ್ನ ಕರ್ಕೊಂಡ್ಬಂದು ಈ ದಿವಸ ಇಲ್ಲಿಂದ ಮೈಸೂರಿಗೆ ಕರ್ಕೊಂಡ್ಬರ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ನಂದು ಇದು 29ನೇ ವರ್ಷ ದಸರಾ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.